SRH ದವ್ರ ಫುಲ್ ಸ್ವಿಚ್ ಆಫ್ ಇವತ್ತು ಹೆಂಗಪ್ಪ ಅಂತಂದ್ರೆ ಗ್ರೌಂಡಿಗೆ ಬಂದ ತಕ್ಷಣ ಏನು ಪವರ್ ಪ್ಲೇ ಒಳಗೆ ಚಲವರಿ ಇವ್ರದ್ದು 100-150 ರನ್ನು 6 ಓವರ್ನಾಗ ಅಂದ್ರೆ ಪವರ್ ಪ್ಲೇದಾಗ ಅಂದ್ರೆ 100-150 ರನ್ನು 125 ರನ್ ಹೊಡೆದು ಕುಂತು ಬಿಡ್ತಿದ್ರು. ಆಮ್ಯಾಗ ಮತ್ತೆ ಒಳ್ಳೆ ಚಾಲು ಮಾಡ್ತಿದ್ರು ಇವರು. ಇವತ್ತು ಹಿಂಗಿರ್ಬೇಕಾದ್ರೆ ನಮ್ಮ RCB ಅವರು ಇವ್ರನ್ನ 49 ರನ್ನಿಗೆ ಕಟ್ಟಿ ಹಾಕಿಬಿಟ್ರೆ. ಏನು ಬಾಲಿಂಗ್ ರೀ ಡಬ್ಬಿ ಅವ್ರದ್ದು, ಡಬ್ಬಿ ಮ್ಯಾಚ್ ಮತ್ತು ಅವ್ರದ್ದು 3 ವಿಕೆಟ್, ಅದ್ರಾಗ 1 ಓವರ್ನಾಗಂತೂ 2 ವಿಕೆಟ್. ಈಗ ದಡ 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 ಅಂತೇ ಒಗೆದ್ಬಿಟ್ರೆ ಅವ್ರು. ಏನು ಬಾಲಿಂಗ್ ಅನ್ಬೋದು. ಮತ್ತೊಂದಿನ ನಾವು ಟಾಸ್ ನೋಡೋದಾದ್ರೆ ನಾವು ಅನ್ಕೊಂಡಂಗೆ ಇವತ್ತು ನಾವು ಟಾಸ್ನ ಗೆದ್ದು ಬಿಟ್ಟಿವಿ. ಏನಪ್ಪ ಅಂತಂದ್ರೆ ಟಾಸ್ ಗೆದ್ದೊಳಕ ಅಂದ್ರೆ ನಮ್ಮ ನಾಯಕರು ಹೇಳ್ತಾನೆ ನಾವು ಏನು ಈ ಒಂದು ಸೀಸನ್ ಒಳಗೂ ಕೂಡ ನಾವು ಮತ್ತೊಂದು ಸ್ಟಾರ್ ಬರೋದಕ್ಕೆ ಏನು ಬೇಕಲ್ಲ ಎಲ್ಲ ಪ್ರಯತ್ನ ಮಾಡೋಕ್ಕೆ ತಯಾರಿದ್ದೀವಿ ಅಂತೇಳಿ ನಮ್ಮ ನಾಯಕ ರಜತ್ ಪಟ್ಟಿದಾರ್ ಹೇಳ್ಬಿಡ್ತಾರೆ. ಇದಕ್ಕಿಂತ ದೊಡ್ಡ ಖುಷಿ ಇನ್ನೊಂದು ಏನೈತೆ ಹೇಳ್ರಿ ನಮ್ಮ RCB ಅಭಿಮಾನಿಗಳಿಗೆ. ಹಿಂಗಿರ್ಬೇಕಾದ್ರೆ ಈಗ ಮತ್ತೊಂದು ಏನಪ್ಪ ಅಂತಂದ್ರೆ ಪಿಲ್ ಸಾಲ್ಟ್ ಅವರ ಆ ಒಂದು ಕ್ಯಾಚ್ ಏನು ರೀ, ಆ ಮುತ್ತಿನಂಥ 3 ಕ್ಯಾಚ್ಗಳು ಹಿಡಿದ್ರೆ ಅವರು ಒಂದು ಕ್ಷಣ ನಮಗೆ ನಮ್ಮ AB de Villiers ರಪ್ ಅಂತೇಳಿ ಮಕ್ಕದ ಮುಂದೆ ಪಾಸ್ ಆದಂಗೆ ಆಗ್ಬಿಡುತ್ತೆ ನೋಡ್ರಿ. ಏನು 3 ಕ್ಯಾಚ್ ನೋಡಿದ್ರೆ ಆ ಬೆಂಕಿ ಕ್ಯಾಚ್ ಬಿಡ್ರಿ 3. ಅದ್ರಾಗ ವಿಶೇಷವಾಗಿ ಅವ್ರು ಆ ಒಂದು ಇಶಾನ್ ಕಿಶನ್ ಅವ್ರದ್ದು ಕ್ಯಾಚ್ ಏನು ಹಿಡಿತಾರಲ್ಲ ಅದಂತೂ ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಕ್ಯಾಚ್ ಆಗಿತ್ತು. ಏನು ಆಡಿದ್ರಿ ಇಶಾನ್ ಕಿಶನ್ ಅವರು ಆ 38 ಬಾಲಿಗೆ 80 ರನ್. ಆ ಮನುಷ್ಯ ಹಂಗೆ ರೊಚ್ಚಿಗೆ ತಿಂದು ಬಿಟ್ಟಿದ್ದ ಅವು. ಆಮ್ಯಾಗ ಮತ್ತೊಳ್ಳೆ ಆಯ್ತು ತಡಿಪ ಅಂತೇಳಿ ಅವ್ರಿಗೆ ಏನು ಕೊಡಬೇಕಾಗಿತ್ತಲ್ಲ, ಯಾವ ಬಾಲ್ ಬೇಕಾಯ್ತಲ್ಲ ಆ ಬಾಲ್ನ ಹಾಕಿದ್ರು. ಅವ್ರಿಗೆ ಏನು ಅದನ್ನು ಒಂದು ಆಸೆ ತೋರಿಸಿ ಆ ವಿಕೆಟ್ನ ಕಬಳಿಸೋದ್ರಾಗ ನಮ್ಮ ಹುಲಿಗಳು ಯಶಸ್ವಿ ಆಗಿಬಿಟ್ರೆ. ಮತ್ತೊಳ್ಳೆ ನಮ್ಮ ದೇವದತ್ ಪಡಿಕಲ್ ಸಹಿತ ಇವತ್ತು 3 ಕ್ಯಾಚ್ ಹಿಡಿತಾರೆ. ಇನ್ನೊಂದು ಏನಪ್ಪ ನೋವಿನ ಸಂಗತಿ ಅಂದ್ರೆ ಭುವನೇಶ್ವರ್ ಕುಮಾರ್ ಅವ್ರದ್ದೊಂದು ಕ್ಯಾಚ್ನ ನಮ್ಮ ವಿರಾಟ್ ಕೊಹ್ಲಿ ಅವ್ರ ಕೈ ಬಿಡ್ತಾರೆ. ಆದರೆ ಅದೊಂದು ಕ್ಯಾಚ್ ಹಿಡಿದಿದ್ರೆ ನಮ್ಮ ಭುವನೇಶ್ವರ್ ಕುಮಾರ್ ಅವ್ರಿಗೆ ಒಂದು ವಿಕೆಟ್ ಸಿಕ್ತು, ಅದಿರಲಿ. ಆದರೆ ವಿರಾಟ್ ಕೊಹ್ಲಿ ಅವರು ಭುವನೇಶ್ವರ್ ಕುಮಾರ್ ಅವ್ರ ಬಾಲಿಂಗ್ ಒಳಗೆ ಬಂದಂಥ ಅದೊಂದು ಕ್ಯಾಚನ್ನ ಹಿಡಿದಿದ್ರೆ ಅಂದರೆ ಭುವನೇಶ್ವರ್ ಕುಮಾರ್ ಅವರು 200 ವಿಕೆಟ್ಗಳ ಗಡಿಯನ್ನು ಮುಟ್ಟುತ್ತಿದ್ರೆ ಅದೊಂದು ಸ್ವಲ್ಪ ಬೇಜಾರಿನ ಸಂಗತಿ. ಆದರೆ ಏನು ತೊಂದರೆ ಏನಿಲ್ಲ ರೀ. ನೆಕ್ಸ್ಟ್ ಮ್ಯಾಚ್ನಾಗ 1ನೇ ಓವರ್ನಾಗ ಆ ಒಂದು ವಿಕೆಟ್ ತೊಗೊಳೋದ್ರ ಮೂಲಕ ಅವ್ರು 200 ಗಡಿ ಖಂಡಿತ ಮುಟ್ತಾರೆ. ಈಗ ಒಂದು ಒಳ್ಳೆ ಸ್ಕೋರನ್ನು ಸಹಿತ ಕೊಟ್ಟಾರ ಅವ್ರು. ಮತ್ತು ಇನ್ನೊಂದು ನಾವು ಈ ಮ್ಯಾಚ್ನಾಗ ನೋಡೋದಾದ್ರೆ ಒಂದು ಕ್ಯಾಚ್ ಹಿಡಿದ್ರ ಮೂಲಕನ SRHನ ನಾವು ಒಂದು ಮಣಗಿಸೀವಿ ಅಂತ ಅನ್ಬೋದು. 202 ಟಾರ್ಗೆಟ್ ಐತಿ. ಈಗ ನೋಡೋಣ್ರಿ, ನಮ್ಮ ಹುಡುಗರು ಫುಲ್ ರೆಡಿ ಅದಾರ. ನಾವು ಬ್ಯಾಟಿಂಗ್ ವಿಷಯದಾಗಂತೂ ಹೇಳೋದೇ ಬೇಕಾಗಿಲ್ಲ. ಈಗ ಎಲ್ಲರೂ ಫುಲ್ ರೆಡಿಯಾಗಿ ನಿಂತ್ಬಿಟ್ಟಾರ, ಎಲ್ಲರೂ ಸಖತ್ ಫಾರ್ಮ್ನಾಗ ಅದಾರ. ಈಗ 202 ರನ್ನ ನನಗನ್ಸಿದ ಮಟ್ಟಿಗೆ ಒಂದು 19ರಿಂದ 18ನೇ ಓವರ್ ಒಳಗೆ ನಮ್ಮ ಹುಡುಗರು ಮುಗಿಸ್ತಾರಂತ ಅನಿಸ್ತೈತಿ. ಇನ್ನು ಮತ್ತು ಹೊಳ್ಳಿ ಈ ಒಂದು ಮ್ಯಾಚನ್ನ ಇವತ್ತು ಸಾಲ್ಟ್ ಅವರು ಹಿಡಿದಂಥ 3 ಕ್ಯಾಚ್ ಏನದಲ್ಲ, 3 ಮುತ್ತಿನಂಥ ಕ್ಯಾಚ್. ಆ ಮುತ್ತಿನಂಥ ಕ್ಯಾಚ್ ಎಷ್ಟೊಂದು ಇಂಪಾರ್ಟೆಂಟ್ ಅಂದ್ರೆ ಇವತ್ತು ಮ್ಯಾಚಿನ ಗತಿನ ಬದಲಿಸ್ಬಿಡ್ತಾ ಅನ್ಬೋದು ನಾವು ಆ 3 ಕ್ಯಾಚ್ಗಳು. ಆ 3 ಕ್ಯಾಚ್ ಯಾರ್ಯಾರು ರೀ, ಟ್ರಾವಿಸ್ ಹೆಡ್ ಅವ್ರದ್ದು, ಮತ್ತೊಳ್ಳೆ ಇಶಾನ್ ಕಿಶನ್ ಅವ್ರದ್ದು, ಕ್ಲಾಸನ್ ಅವ್ರದ್ದು, 3 ಮಂದಿ ದೈತ್ಯ ಆಟಗಾರ ನಿಂತರಂದ್ರೆ ದಣ ಹೊಡೆದಂಗೆ ಹೊಡೆಯುವಂಥ ಮಂದಿ ಅವ್ರು. ಆ 3 ಮಂದಿ ಕ್ಯಾಚ್ನ ಪಿಲ್ ಸಾಲ್ಟ್ ಅವ್ರು ಅದು ಬೌಂಡ್ರಿ ಲೈನ್ನ ಹಿಡಿದ್ರ ಮೂಲಕ ಇಡೀ ಮ್ಯಾಚ್ಗೆ ಒಂದು ಟರ್ನ್ ಕೊಟ್ರು ಅಂತ ಅನ್ಬೋದು. ಅದ್ರ ಅವು 3 ಕ್ಯಾಚ್ ಏನಿದಾವಲ್ಲ ಭಾಳ ಇಂಪಾರ್ಟೆಂಟ್ ಕ್ಯಾಚ್ ಆಗಿದ್ದು. ಅದ್ರಾಗ ಇಶಾನ್ ಕಿಶನ್ ಅವ್ರ ಕ್ಯಾಚ್ ಏನೈತಲ್ಲ ಅದು ಭಾಳ ಅಂದ್ರೆ ಭಾಳ ಒಂದು ಮ್ಯಾಚಿಗೆ ಟರ್ನ್ ಕೊಡೋಕೆ ಭಾಳ ಒಂದು ಉತ್ತಮವಾದಂಥ ಕ್ಯಾಚ್ ಅನ್ಬೋದು. ಯಾಕಂದ್ರೆ ಆ ಕ್ಯಾಚ್ ಹಿಡಿದಿದ್ದೂ ಹಂಗೆ ಇತ್ತು. ಅವ್ರು ಯಾವ ಒಂದು ಆ ಬೌಂಡ್ರಿ ಲೈನಾಗ ಓಡಿ ಬಂದು ಆ ಕ್ಯಾಚ್ ಹಿಡಿದು ಅದನ್ನೆಲ್ಲ ನೋಡಿದ್ರೆ ನಮ್ಗೊಂದು ಸಲ AB de Villiers ರಪ್ ಅಂತೆ ಮಕ್ಕದ ಮುಂದೆ ಪಾಸ್ ಆದಂಗೆ ಆಯ್ತು. ಯಾಕಂದ್ರೆ ಇದೇ SRH ಕೂಡ ಆ ಒಂದು ಕ್ಯಾಚ್ನ AB de Villiers ಬೌಂಡ್ರಿ ಲೈನಾಗ ಒಂಥರ ಹಿಂಗೆ ಏರೋಪ್ಲೇನ್ ಹಾರ್ದಂಗೆ ಹಾರಿ ಹಿಡಿದ್ರೆ ಅನ್ಬೋದು. ಆ ರೀತಿಯಾದಂಥ ಒಂದು ಕ್ಯಾಚ್ನ ಹಿಡಿದಿದ್ರೆ ಇದೇ SRH ಅಪೋಸಿಟ್ ಆ ಒಂದು ಘಟನೆ ಕೂಡ ನಡೆದಿತ್ತು. ಮುಗಿದ ಮೇಲೆ ನಿಮ್ಗೆ ಮುಂದಿನ ಅಪ್ಡೇಟ್ಸ್ನ ಮತ್ತೆ ಕೊಡ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ.